ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಅಮಾವಾಸ್ಯೆ. ಸೊ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಬೇಗ ಅನ್ನೋಕ್ಕೇನು ನಾನು ನಿನ್ನೆ ಬೇಗ ಇದ್ದಿದ್ನಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ಉಪ್ಪಿಟ್ಟು ಎಲ್ಲ ಮಾಡಿ ಆಯಿತು. ಸೊ ಇವಾಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಟಿಫಿನ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ಇವತ್ತಿನ ದಿನ ಒಂದು ಡೈಲಿ ಲಾಗ್ ಆಗಿರುತ್ತೆ, ಓಕೆನಾ? ಅಷ್ಟೆ. ಸೊ ಬನ್ನಿ. ನನಗೆ ಆ್ಯಕ್ಚುಲಿ ಒಂದು ಥಿಂಕ್ ಮಾಡ್ತಾಯಿದ್ದೀನಿ. ಏನು ಥಿಂಕ್ ಮಾಡ್ತಾಯಿದ್ದೀನಿ ಗೊತ್ತಾ? ಏನಾದರೂ ಒಂದು ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಮಾಡ್ತೀನ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಥಿಂಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಗೈಸ್. ಇವಾಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಿಂದ ಬಂದ ತಕ್ಷಣ ಟಿಫಿನ್ ಮಾಡಿಕೊಂಡು ಮತ್ತೆ ಒಂದು ಕಡೆ ಎಲ್ಲಿಗೆ ಹೋಗಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ತಿನ್ನೋಣ? ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲಪ್ಪ. ಅದೊಂಥರ ಒಗರು ಥರ ಇತ್ತು. ಅದು ರೆಡ್ ಕಲರ್ ತಾನೇ, ಅದೇ ಕಿತ್ಕೊಂಡಿದ್ದೆ. ಸಿಪ್ಪೆ ಒಂಥರ ಕಹಿ ಬರ್ತಿತ್ತು ಅದು. ಎಷ್ಟು ಕ್ಯೂಟಾಗಿದೆ ಅಂದರೆ, ಇದು ಕ್ಯೂಟಾಗಿದೆ, ತುಂಬ ಕ್ಯೂಟಾಗಿದೆ. ಬಾ. ಕ್ಯೂಟಿಮಾ ಅಮ್ಮ ಅಮ್ಮ. ಸಖತ್ ಕ್ಯೂಟಾಗಿದೆ. ನಾನೇ ತಲೆ ನೋವು ಸಿಕ್ಕಾಪಟ್ಟೆ ಆಗ್ತೈತೆ, ಮಾತಾಡೋಕ್ಕೂ ಆಗ್ತಿಲ್ಲ ಅಷ್ಟು. ಅದು ನೈಟು ತಲೆಗೆ ಇಲ್ಲ, ಹಂಗೇನಿಲ್ಲ. ತಲೆಗೆ ಕಟ್ಕೊಂಡು ಮಲ್ಕೊಂಡ್ರು ಥರ ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ ನಿನ್ನೆ ನನಗೆ. ಆಲ್ಮೋಸ್ಟ್ ಆ ಕಡೆ ಟೆಂಪಲ್ ಆಗಿದೆ ಅನ್ಕೊಂತೀನಿ ನಾನು. ದೇವಸ್ಥಾನಕ್ಕೆ ಬಂದಿದ್ದೀವಿ, ಪೂಜೆ ಆಗ್ತಿದೆ. ಶಿವಲಿಂಗ ಇಲ್ಲಿತ್ತು ಮುಂಚೆ ದಳೆ ದೇವಸ್ಥಾನ, ಇದು ಚೌಡಮ್ಮ ಅಂತ. ಈ ಹೆಣ್ಮಕ್ಳುಗಳು ಹೋಗಿ ಪೂಜೆ ಮಾಡೋರು. ಇವಾಗ ಮಾಡಿದ್ಮೇಲೆ ಈ ಥರ ಮಾಡಿದ್ದಾರೆ. ಅಲ್ಲಿರೋದು ಈ ದೇವಸ್ಥಾನ, ಈ ಕಡೆ ಪಕ್ಕದಲ್ಲಿ ಇದೆ ದೇವಸ್ಥಾನ. ಅದನ್ನು ದೇವಸ್ಥಾನನ ಅಲ್ಲಿ ಕಟ್ತಾ ಇದ್ರಲ್ಲ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನ ಕಂಡಿಡೋದು ಕೆಳಗಡೆ ಚಿಕ್ಕಿದೆ, ಅಲ್ಲಿರೋದು. ಹಾಂ. ಸರಿ, ಈ ಕಡೆ ನೋಡಿಲ್ಲ.
ಹೌದಾ? ಇಲ್ಲಿ ಬಾವಿ ಇದೆ ಅಂತೆ. ಸೊ ಇದರಲ್ಲಿ ನೀರು ಯಾವಾಗಲೂ ಇರುತ್ತೆ ಅಂತೆ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನ ಇಲ್ಲೇ ಇರೋದು. ಸೊ ಬನ್ನಿ ಹೋಗುವ. ಹೇಳಪ್ಪ. ಇಲ್ಲಿ ಹೆಬ್ಬೆಟ್ಟು ಹೊತ್ತಿರೋದು ಐತಿ ಅಂತೇಳಿ ಪೇಪರ್ ಹರಿದಾಕೋ ಇದ್ದಾರೆ, ಆದರೆ ಹೆಬ್ಬೆಟ್ಟು ಹೊತ್ತಿರೋದು ಮಾತ್ರ ಬಿಟ್ಟು ಹೋಯ್ತಾರೆ. ಅದನ್ನ ಸ್ಕ್ಯಾನ್ ಮಾಡಿ ರಾಸು ವರ್ಷ ಮಾಡೋದು. ಅದು ಆಸ್ತಿದಂತ ಹೆಂಗೆ ಹೇಳ್ತೀಯ? ಇದು ನಾವು ಚಿಕ್ಕ ವಯಸ್ಸಲ್ಲಿ ಬಂದು ನಾನು ಆ್ಯಕ್ಚುಲಿ ಲಾಸ್ಟ್ ಒಂದಿಷ್ಟು ವಿಡಿಯೋಸ್ ಬ್ಯಾಕಲ್ಲಿ ನೀವು ನೋಡಿರ್ಬೋದು, ಆ ಜಾರು ಬಂಡಿಲಿ ನಾನು ಜಾರಿದ್ದೆ. ಸೊ ಇಲ್ಲಿನೇ ಇರೋದು ಅದು. ಹಿಂದ್ಗಡೆ ಕೆರೆ ಇದೆ ಅಲ್ಲೇನಾ? ಅಲ್ಲಿ ಕಮಲ ಹೂ ಬಿಟ್ಟಿರುತ್ತೆ, ಹರ್ಕೊಂಬರಂಬ. ಯಾವ ಸೀಸನಲ್ಲಿ ಬಿಡುತ್ತೆ? ಈ ಬಾವಿ ನೋಡಕ್ ಬರ್ತಾ ಇದ್ವಿ. ಈ ಬಾವಿ ಸುತ್ತ 4-5 ಹೂವಿನ ಗಿಡಗಳಿದ್ದು, ಆ ಕಡೆ ಸೈಡ್ ಎಲ್ಲ ಹೋಗಕ್ ಆಗ್ತಿರ್ಲಿಲ್ಲ. ಅಲ್ಲಿದೆಯಲ್ಲ, ಅಲ್ಲಿ ಹೋಗ್ತಿರ ಫುಲ್ಲು ನೀರಿರೋದು, ಆ ಹೂ ಏನೇನು ಇರೋದು. ಈ ಬಾವಿ ಬಗ್ದು ನೋಡೋದೇ ಒಂಥರ ನಮಗೆ ಭಯ ಅನ್ಸೋದು ಅವಾಗ. ಇವಾಗ ಇತ್ತೀಚೆಗೆ ಎಲ್ಲ ಪೂರ್ತಿ ಗಿಡ ಬೆಳ್ಕೊಂಡು ಅಲ್ಲಿ ಹೋಗಂಗೆ ಇರಲಿಲ್ಲ. ಈಗ ನಾನು ಲಾಸ್ಟ್ ಟೈಮ್ ಬಂದಾಗ ಇದನ್ನ ಕ್ಲೀನ್ ಮಾಡ್ತಾ ಇದ್ರು. ಅವತ್ತು ಹೋಗೋಣ ಅಂತ ಅಂದ್ಕೊಂಡೆ, ಹಂಗಿದ್ರೆ ಯಾಕೆ ಸೆಟ್ ಆಗಿಲ್ಲ ಅಂತೇಳಿ ಬಂದೆ. ಇನ್ನು ಕೆಲಸ ನಡೀತಾ ಇತ್ತು, ಟೈಮ್ ಆಗಿತ್ತು ಬೇರೆ ಎಲ್ಲರೂ ಬರೋಕ್ಕೆ. ಅದಕ್ಕೆ ಬಂದೆ. ಆಫ್ಟರ್ ಲಾಂಗ್ ಟೈಮ್ ಕಾಲ ಕೂಡಿದೆ. ಫುಲ್ ಆಯ್ತಾ? ಇಟ್ಕೊಳ್ಳಿ. ವಾ, ಏನಿದು ಇಷ್ಟು ಮೇಲ್ಗಡೆ? ಎಷ್ಟಡಿ ಇದೆ ಇದು? ಗೊತ್ತಿಲ್ಲ ಮಮ್ಮಿ, ನಾವು ನೋಡಿಲ್ಲ. ಏನೋ ಒಟ್ಟಿದ್ದಕ್ಕೆ ನಾವು ಸ್ಟೋರಿ ಕೇಳಿದ್ದೇನೆಂದರೆ, ಯಾವುದೋ ಒಂದು ಹೂ ಬಿಡ್ತಾ ಇತ್ತಂತೆ ಇಲ್ಲಿ. ಆ ಹೂವನ್ನೇನೋ ತಗೊಂಡೋಗಿ ಡೈಲಿ ಅಥವಾ ಇಯರ್ಲಿ ಒಂದ್ಸಲ ಬಿಡ್ತಿತ್ತಂತೆ. ಏನೋ ನೀರಿಲ್ದಿರೋ ಟೈಮಲ್ಲಿ ಈ ಜಾಗದಲ್ಲಿ ಬಾವಿ ತೋಡ್ದಾಗ ನೀರು ಬಂದಿದ್ದು ಅಂತ ಹೇಳಿದ್ರಪ್ಪ. ಅದು ಯಾವುದೋ ಚಿಕ್ಕ ವಯಸ್ಸಲ್ಲಿ ನಾನು ಕೇಳಿದ ನೆನಪು. ಬಾವಿ. ಬಾವಿಗೊಂದು ಹೆಸರು ಇಲ್ವಾ? ನಾನು ಅವತ್ತು ನಾಮಕರಣಕ್ಕೆ ನಾಮಕರಣಕ್ಕೆ ಕರೆದಿಲ್ಲ ನನ್ನ. ಅಲ್ಲಿ ಅಷ್ಟೇನು ಬರಲ್ಲ. ಮೇಲೆತ್ತು ಬರುತ್ತೆ, ಯಾಕೆ ಬರಲ್ಲ? ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಹೇಳಮ್ಮ. ಬೇಕ್ರಿಗಲ್ಲ, ಅಜ್ಜಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಕು. ಬೇಕ್ರಿಗೆ ಹೋಗಿ ಆಮೇಲೆ ಅಜ್ಜಿ ಮನೆಗೆ ಹೋಗ್ತೀವಿ. ನಾನು ಕ್ಲಿಪ್ ಹಾಕೊಂಡು ಬಿಡ್ತೀನಿ, ಕೂದಲೆಲ್ಲ ಕೆದರ್ದಂಗೆ ಹಾಕ್ಬಿಟ್ಟಿದೆ. ಎಸ್, ನಾವು ಇಲ್ಲಿ ಅಜ್ಜಿ ನೋಡೋಣ ಅಂತ ಬಂದಿದ್ವಿ. ಅಲ್ಲೇ ಅಂದರೆ ನಮ್ಮೂರ ಪಕ್ಕನೇ, ಒಂದು 10 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ. ಸೊ ಬಂದಿದ್ವಿ. ಸೊ ಇಲ್ಲಿ ಬಂದ ಮೇಲೆ ಟೀ ಮಾಡಿ ಹಾಗೆ, ಅಂದರೆ ಇವರು ಅಷ್ಟೇ ಇಲ್ಲಿರೋದು. ಸೊ ಹಾಗಾಗಿ ನಾನು ಬೋಂಡ ಮಾಡ್ತಾಯಿದ್ದೆ, ಈರುಳ್ಳಿ ಬೋಂಡ. ಹಾಗೆ ಟೀ ಕುಡಿದು ಈರುಳ್ಳಿ ಬೋಂಡ ಮಾಡ್ತಿದ್ದೆ. ರಕ್ಷಿ ಏನೋ ಮಂಡಕ್ಕಿನೋ ಏನೋ ತೊಗೊಬರ್ತೀನಿ ಅಂತ ಹೋಗಿದ್ರು. ಸೊ ಹಾಗಾಗಿ ನಾನಿಲ್ಲಿ ಅಮ್ಮನ ಜೊತೆ ಮಾತಾಡಿಕೊಂಡು ಬೋಂಡ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಬೋಂಡ ತಿನ್ನಲ್ಲ, ಬಟ್ ಇಲ್ಲಿ ನಾನು ಬಂದಮೇಲೆ ಬೋಂಡ ಮಾಡಿದೆ. ನಾನು ಮಾಡಿರೋ ಬೋಂಡ ನನಗೆ ಇಷ್ಟ ಆಯಿತು ಗೈಸ್. ಈರುಳ್ಳಿ ಬೋಂಡ ಸೂಪರಾಗಿ ಇಷ್ಟ ಆಯಿತು ನನಗೆ. ಅದು ಯಾಕಂತಲೇ ಗೊತ್ತಿಲ್ಲ, ಬಟ್ ನಾನು ತಿಂದೆ ಇಷ್ಟಪಟ್ಬಿಟ್ಟು. ಎಣ್ಗಾಯಿ, ಆಮೇಲೆ ಹೆಸರು ಕಾಳು ಪಲ್ಯ ಅದೆಲ್ಲ ಮಾಡಿದ್ದೆ, ತಗೊಂಬಂದಿದ್ದೆ ತಿನ್ನಲಿ ಅಂತ. ಸರಿ, ಇಲ್ಲಿ ಬರೋ ಪ್ಲ್ಯಾನ್ ಇದ್ದಿದ್ರೆ, ನೀವು ಇಲ್ಲಿ ಇದ್ದೀರ ಅಂತ ಗೊತ್ತಿದ್ದಿದ್ರೆ ಕರ್ಕೊಂಬರಕ್ಕೆ ಹೇಳ್ತಿದ್ದೆ ನಾನು. ಅಲ್ಲಿ ಬರ್ಬೋದಿತ್ತಾ? ನಂಗೆ ಗೊತ್ತಿಲ್ಲ. ಇವತ್ತು ಈಗ ಇಲ್ಲಿ ಗಿರಿಗೆ ಹೋಗಿದ್ವಲ್ಲ, ಗಿರಿಗೆ ಹೋದಾಗ ಬಾ ಹೋಗೋಣ ಅಂತ ಕರ್ಕೊಂಬಂದಿದ್ದು. ನೀವು ಇಲ್ಲಿರೋದು ಗೊತ್ತಿಲ್ಲ ನನಗೆ. ಊರಿಗೆ ಹೋಗಂಬರ್ರಿ. ಓ, ಇದು ಬೈಕ್ ಮೇಲೆ ಹೋಗಂಬರ್ರಿ. ಬಂದಿದ್ದೆ. ಹೌದೌದು, ಅದು ಹುಷಾರಿಲ್ಲ ನಿಮ್ಗೆ ಅವಾಗ.
ಟೇಸ್ಟ್ ಮಾಡ್ತೀರಾ ಒಂದು ಉಪ್ಪು ಖಾರ ಹೆಂಗಾಗೈತೆ ಅಂತ ಒಂದು ಟೇಸ್ಟ್ ಮಾಡಿ ನೋಡ್ರಿ ಉಪ್ಪು ಖಾರ ಅನ್ಬೇಕಲ್ಲ ಮತ್ತೆ ನಾನು ಕರೆಕ್ಟ್ ಆಗಿದ್ರೆ ಹಂಗೆ ಹಾಕ್ತೀನಿ ಚೆನ್ನಾಗೈತಾ ಅಜ್ಜಿ ಚೆನ್ನಾಗೈತಾ